ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವಿಡಿಯೋದಲ್ಲಿ ನಾವು ಅನಾಲಿಸಿಸ್ನ ಶೇರ್ ಮಾಡಿದಾಗೆ ಈ ವಿಡಿಯೋದಲ್ಲಿ ಸೇಮ್ ಅನಾಲಿಸಿಸ್ ಪ್ರಕಾರ ಟ್ರೇಡ್ನ ಮಾಡುವ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಝೋನ್ಸ್ ಹತ್ರ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ ರೀತಿ ಕ್ಲೋಸ್ ಆಗುತ್ತೆ ಕ್ಯಾಂಡಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೆ. ನೋಡ್ಬೋದು 30 ಮಿನಿಟ್ ಟೈಮ್ ಫ್ರೇಮಲ್ಲಿ ಕ್ಲೀನಾಗಿ ಆ ಝೋನ್ ಹತ್ರನೇ ಸಪೋರ್ಟ್ ಕ್ರಿಯೇಟ್ ಆಗಿದೆ. ದೆನ್ ಈಗ ಐ ಬ್ರೇಕ್ ಆದಾಗ ಪ್ಲ್ಯಾನ್ ಮಾಡ್ಬೋದು, ಬಟ್ ಅಲ್ಲಿ ವಿಗ್ಗೆ 100 ಪಿಪ್ಸ್ ಇರೋದ್ರಿಂದ ಅದಕ್ಕೋಸ್ಕರ ನಾವು SL ಪ್ರೀವಿಯಸ್ ಕ್ಯಾಂಡಲ್ಲೇ ಕಡಿಮೆ ಇರೋದ್ರಿಂದ SL ಓನ್ ಬ್ರೇಕ್ ಮಾಡಿದಾಗಲೇ ಪ್ಲ್ಯಾನಿಂಗ್ ಮಾಡುವ. ಈಗ ಓಕೆ, ಓನ್ ಐ ಬ್ರೇಕ್ ಆಯಿತು, ಪ್ಲ್ಯಾನಿಂಗ್ ಆಯಿತು. ಓಕೆ, ಎಕ್ಸಿಕ್ಯೂಟ್ ಮಾಡ್ತೀನಿ. SL ಪ್ರೀವಿಯಸ್ ಕ್ಯಾಂಡಲಲ್ಲಿ ಇಡುತ್ತೆ, ಪ್ರೀವಿಯಸ್ ಕ್ಯಾಂಡಲ್ ಲೋ ಅಲ್ಲಿ SL ಇಡುವ. ಇಟ್ಟಾಯಿತು. ದೆನ್ TP ಏನಾದರೂ ಆಯಿತು, 10 ಪಿಪ್ಸ್ ಮೂವಾಗಿ ಬ್ರೇಕ್ ಇವನಿಗೆ ಬಂದರೆ ಎಕ್ಸಿಟ್ ಆಗ್ತೀನಿ. ದೆನ್ ಅದು ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಹೋಗುತ್ತೆ. ನಾನೀಗೊಂದು 60 ಪಿಪ್ ಹೋಯಿತು, ಎಕ್ಸಿಟ್ ಆಗಿದ್ದೀನಿ. ಓಕೆ, ನೋಡ್ಬೋದು ಎಷ್ಟು ಪಿಪ್ ನೋಡ್ಬೋದು, 60 ಪಿಪ್ ಹೋಯಿತು, ಎಕ್ಸಿಟ್ ಆಗಿದ್ದೀನಿ. ಅದು ಸ್ಟ್ರಾಟಜಿ ಮೇಲೆ ಹೋಗುತ್ತೆ ನಿಮ್ಮದು. ಓಕೆ, 60 ಪಿಪ್ ವಿಕ್ ಫಿಲ್ಲಿಂಗ್. ದೆನ್ ಟ್ರೇಡ್ ಮುಗೀತು. ಇವತ್ತಿನ ದಿನ ಕಂಪ್ಲೀಟು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾರ್ಕೆಟ್. ಬಾಯ್.